ಇನ್ನು 2014ರಲ್ಲೂ ಕೂಡ ಮೋದಿಯವರು ಚುನಾವಣೆ ಪ್ರಚಾರ ಎಲ್ಲ ಮುಗಿದ ನಂತರ ಧ್ಯಾನಕ್ಕೆ ಹೋದ್ರು. 2019ರಲ್ಲೂ ಹೋದ್ರು. ಈಗ 2024ರಲ್ಲೂ ಚುನಾವಣೆ ಪ್ರಚಾರ ಮುಗಿದ ಮೇಲೆ ಧ್ಯಾನಕ್ಕೆ ಹೋದ್ರು. ಎಲ್ಲಿಗೆ ಹೋಗಿದ್ದಾರೆ ಧ್ಯಾನ ಮಾಡಕ್ಕೆ ನೋಡಿ. ಕನ್ಯಾಕುಮಾರಿಯಲ್ಲಿ ಪ್ರಧಾನಿ ಮೋದಿ ಧ್ಯಾನ, ಸ್ವಾಮಿ ವಿವೇಕಾನಂದ ಸ್ಮರಣಾರ್ಥ ಮೋದಿ ಧ್ಯಾನ. ಧ್ಯಾನಕ್ಕೂ ಮುನ್ನ ಭಗವತಿ ದೇಗುಲದಲ್ಲಿ ಪೂಜೆ. ಲೋಕಸಭಾ ಚುನಾವಣೆಯಲ್ಲಿ ಬಿರುಸಿನ ಪ್ರಚಾರ ಕೈಗೊಂಡಿದ್ದ ಪ್ರಧಾನಿ ಮೋದಿ ಕೊನೆಗೂ ಧ್ಯಾನದ ಮೊರೆ ಹೋಗಿದ್ದಾರೆ. ಕನ್ಯಾಕುಮಾರಿಯಲ್ಲಿರುವ ಸ್ವಾಮಿ ವಿವೇಕಾನಂದರ ಸ್ಮರಣಾರ್ಥ ರಾಕ್ ಸ್ಮಾರಕದಲ್ಲಿ ಮೋದಿ ಧ್ಯಾನದಲ್ಲಿ ತಲ್ಲೀನರಾಗಿದ್ದಾರೆ. ಪ್ರಧಾನಿ ಮೋದಿ ಧ್ಯಾನಸ್ಥರಾಗುವ ಮೊದಲು ಕಡಲ ತೀರದ ಶ್ರೀ ಭಗವತಿ ಅಮ್ಮನ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ದೇಗುಲದ ಆಡಳಿತ ಮಂಡಳಿ ಪ್ರಧಾನಿ ಮೋದಿಗೆ ಶಾಲನ್ನ ಹೊದಿಸಿ ಪ್ರಸಾದ ನೀಡಿ ಭಗವತಿ ಅಮ್ಮನವರ ಭಾವಚಿತ್ರವನ್ನ ನೀಡಿ ಗೌರವಿಸಿದರು. ಮೋದಿ ಧ್ಯಾನದ ಮೊದಲ ಫೋಟೋ ರಿಲೀಸ್. ಖಾವಿ ವಸ್ತ್ರಧಾರಿಯಾಗಿರುವ ಮೋದಿ. ಇನ್ನು ಪ್ರಧಾನಿ ಮೋದಿ ಧ್ಯಾನದ ಮೊದಲ ಫೋಟೋ ರಿಲೀಸ್ ಆಗಿದೆ. ಕೈಯಲ್ಲಿ ರುದ್ರಾಕ್ಷಿ ಮಾಲೆ, ಹಣೆಯಲ್ಲಿ ವಿಭೂತಿ, ಖಾವಿ ವಸ್ತ್ರ ಧರಿಸಿ ಧ್ಯಾನ ಮಗ್ನನಾಗಿದ್ದಾರೆ. 1692ರಲ್ಲಿ ಸ್ವಾಮಿ ವಿವೇಕಾನಂದರು ಇಲ್ಲಿಯೇ 3 ದಿನ ಧ್ಯಾನ ಮಾಡಿದ್ರಂತೆ. ಇಲ್ಲಿಯೇ ಶಿವನಿಗಾಗಿ ಪಾರ್ವತಿಯ ಧ್ಯಾನ ಕೈಗೊಂಡ ಬಗ್ಗೆಯೂ ಕೂಡ ಪುರಾಣದಲ್ಲಿದೆ. 3 ಸಾಗರಗಳ ಸಂಗಮ ಸ್ಥಳದಲ್ಲಿ ಮೋದಿ ಧ್ಯಾನ. ರಾಷ್ಟ್ರೀಯ ಏಕತೆಯ ಸಂದೇಶ ಕೊಟ್ರ ಮೋದಿ. ಪ್ರಧಾನಿ ಮೋದಿ 3 ಸಾಗರಗಳು ಸಂಗಮವಾಗಿರೋ ಜಾಗದಲ್ಲಿ ಧ್ಯಾನಾಸಕ್ತರಾಗಿದ್ದಾರೆ. ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ ಇಲ್ಲಿ ಸಂಗಮವಾಗಿರೋದು ವಿಶೇಷ. ಮೋದಿಯ ಧ್ಯಾನದ ಸ್ಥಳ ಆಯ್ಕೆ ರಾಷ್ಟ್ರೀಯ ಏಕತೆಯ ಸಂದೇಶ ಕೊಡಲು ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಈ ನಡುವೆ ಮೋದಿಯ 33 ವರ್ಷಗಳ ಹಿಂದಿನ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. 1991ರ ಡಿಸೆಂಬರ್ 11ರಂದು ತೆಗೆದ ಫೋಟೋ ಇದಾಗಿದ್ದು, ವಿವೇಕಾನಂದ ರಾಕ್ ಮೆಮೋರಿಯಲ್ಸ್ನಿಂದ ಕಾಶ್ಮೀರದವರೆಗೂ ಏಕತಾ ಯಾತ್ರೆಯನ್ನ ಮಾಡಲಾಗಿತ್ತು. ಈ ವೇಳೆ ಮೋದಿ ವಿವೇಕಾನಂದ ಪ್ರತಿಮೆಗೆ ಗೌರವವನ್ನ ಸಲ್ಲಿಸಿದ್ರು. ಮೋದಿ ಧ್ಯಾನ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ. ಆರ್ಎಸ್ಎಸ್ ಸಂಘಟನೆ ಸೇರೋ ಮುನ್ನವೇ ಕಾಶ್ಮೀರದಲ್ಲಿ ಧ್ಯಾನ ಮಾಡಿದ್ರು. 2014, 2019ರ ಲೋಕಸಭೆಯ ಚುನಾವಣಾ ಪ್ರಚಾರದ ಬಳಿಕ ಪ್ರತಾಪಗಢ, ಕೇದಾರ್ನಾಥ್ ಬಳಿಯ ಪವಿತ್ರ ಗುಹೆಯಲ್ಲಿ ಧ್ಯಾನಾಸಕ್ತರಾಗಿದ್ರು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.